ವಿಜಯನಗರ ಜಿಲ್ಲಾ ಶೈಕ್ಷಣಿಕ ವರ್ಷದ ಆರಂಭದ ಅಂಗವಾಗಿ ಜೂನ್ 1ರಿಂದ ಶಾಲಾ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ಸೋಮವಾರ ನಗರದ ಚಿತ್ತವಾಡಗಿ ಸರ್ಕಾರಿ ಮರುವಿನೋಬಾವೆ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜೊತೆಗೆ ಶಾಲೆಗೆ ಮಕ್ಕಳನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಲು ಜಿಲ್ಲೆಯ ಡಿಡಿಪಿಐ ವೆಂಕಟೇಶ್ ರಾಮಚಂದ್ರ ಹೊಸಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಉಮಾಪತಿ, ಬಿಆರ್ಸಿ ಶಿವಕುಮಾರ, ಎಸಿಒಗಳು ಅಬ್ದುಲ್ ಕಲಾಂ ರಾಜು, ಎಸ್ಡಿಎಂಸಿ ಅಧ್ಯಕ್ಷರು ಬಾಬು, ಮುಖ್ಯ ಗುರುಗಳು ಬಸವರಾಜ ಮಕ್ಕಳಿಗೆ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಈಗಾಗಲೇ ಶಾಲೆಯ ಕೊಠಡಿ, ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲಾಗಿದೆ. ಬಿಸಿಯೂಟಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉಚಿತ ಪಠ್ಯ ಪುಸ್ತಕಗಳನ್ನು ಮೊದಲ ದಿನವೇ ವಿತರಿಸಿದ್ರು. ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪೋಷಕರು ಸಹಭಾಗಿತ್ವದಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಶಾಲಾ ಆವರಣವನ್ನು ತೋರಣ, ಬಲೂನ್ಗಳಿಂದ ಅಲಂಕಾರಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಡಿಡಿಪಿಐ ವೆಂಕಟೇಶ್ ರಾಮಚಂದ್ರ ಮಾತನಾಡುತ್ತಾ, ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲ ಸೌಲಭ್ಯಗಳೊಂದಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಉತ್ತಮ ಗುಣಮಟ್ಟದ ಶೂ ಹಾಗೂ ಸಾಕ್ಸ್ ನೀಡಲಾಗ್ತಾ ಇದೆ ಎಂದರು. ಈ ವರ್ಷದಿಂದ ಜಿಲ್ಲೆಯ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ದ್ವಿಭಾಷಾ ಕಲಿಕೆ ಪ್ರಾರಂಭಿಸಲಾಗಿದೆ. ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಸದುಪಯೋಗಗೊಳಿಸಬೇಕು ಎಂದು ಕೋರಿದರು. ಬ್ಯೂರೋ ರಿಪೋರ್ಟ್ ಪಿ ಶ್ರೀನಿವಾಸ್, ಎನ್ಕೆಎಸ್ ಟಿವಿ 4 ವಿಜಯನಗರ. ಒಂದು ಇಲಾಖೆ ಧ್ಯೇಯ ವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ. ಇವತ್ತು ಮಗುವಿಗೆ ಉತ್ತಮ ಕಲಿಕೆ ಆದರೆ ಮಾತ್ರ ಅವನು ಜೀವನದಲ್ಲಿ ಉತ್ತಮವಾಗಿರುವಂಥ ಒಂದು ಉಜ್ವಲ ಭವಿಷ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶಾಲೆಗೆ ನೋಡಿದಾಗ ನನಗೆ ಭಾಳ ಖುಷಿ ಆಯಿತು. ಸುಮಾರು 10 ವರ್ಷದಿಂದ ನಾನು ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಮುಖ್ಯೋಪಾಧ್ಯಾಯ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಈ ಶಾಲೆಗೆ ಬಂದಿದ್ದೆ. ನಾನು ಹಾಗೆ ನೋಡಿರುವಂಥ ಶಾಲೆ, ಈಗ ನೋಡಿರುವಂಥ ಶಾಲೆಗೂ ಭಾಳಷ್ಟು ಬದಲಾವಣೆ ಆಗಿದೆ. ಈ ಶಾಲೆಯಲ್ಲಿ 1ರಿಂದ 8ನೇ ತರಗತಿ 625 ಮಕ್ಕಳು, ಅದು ಹೊಸಪೇಟೆ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಂದರೆ ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಬೋದು. ನೋಡ್ರಿ, 625 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂದರೆ ಇದು ಸಾಮಾನ್ಯ ವಿಷಯ ಅಲ್ಲ. ಸರ್ಕಾರದ ಉದ್ದೇಶ ಏನಂತಂದರೆ ಶಾಲೆಗೆ ಸೇರುವಂಥ ಮಕ್ಕಳ ಸಂಖ್ಯೆ, ನಮ್ಮ ಸರ್ಕಾರಿ ಶಾಲೆಗೆ ಸೇರುವಂಥ ಮಕ್ಕಳ ಸಂಖ್ಯೆ ಹೆಚ್ಚಳ ಆಗಬೇಕು. ಸರ್ಕಾರದ ಇವತ್ತು ನೋಡ್ರಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಖಾಸಗಿ ಶಾಲೆಗಳಲ್ಲಿ ಇರದೇ ಇರುವಂಥ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿದ್ದಾವೆ. ಇದ್ರ ಜೊತೆಗೆ ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಇವತ್ತು ಇಲಾಖೆ ವಿದ್ಯಾರ್ಥಿಗಳಿಗಾಗಿ ಇವತ್ತು ಕೊಡ್ತಾ ಇದೆ. ಅವುಗಳ ಒಂದು ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡ್ಕೋಬೇಕು. ದಯವಿಟ್ಟು ಶಿಕ್ಷಕರು, ನನ್ನ ಒಂದು ಕಳಕಳಿ ಏನಂದರೆ, ಏನು ಪಾಲಕರಿದ್ದೀರಿ, ತಮ್ಮ ಮಕ್ಕಳನ್ನು ನಿರಂತರವಾಗಿ ಶಾಲೆಗೆ ಕಳಿಸ್ರಿ. ಯಾವುದೇ ಮಕ್ಕಳನ್ನ ಶಾಲೆಗೆ ಬಿಡಿಸ್ಬಾಡ್ರಿ. ಮಗು ಶಾಲೆಗೆ ಬಂದರೆ ಅವನು ತಡವಾಗಿ ಆದರೂ ಕೂಡ ಅವನು ಕಲಿತಾನೆ. ಇವತ್ತು ಶಾಲೆ ಬಿಟ್ಟರೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಶಿಕ್ಷಕರ ಜೊತೆಗೆ ಸಮುದಾಯದ ಕೊಡುಗೆ ಕೂಡ ಭಾಳ ಮುಖ್ಯ. ಇವತ್ತು ಬರೀ ಇಲಾಖೆಯಿಂದಲೇ ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸಮುದಾಯದ ಸಹಭಾಗಿತ್ವವಾಗಿ ಇವತ್ತು STMC ಇದೆ, ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಅವರೆಲ್ಲರೂ ಕೈ ಜೋಡಿಸಿದಾಗ ಒಂದು ಶಾಲೆ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಶಾಲೆ ಇನ್ನೂ ಅಭಿವೃದ್ಧಿಯತ್ತ ಸಾಗಲಿ. ಇಲ್ಲಿ ಸೇರುವಂಥ ಮಕ್ಕಳ ದಾಖಲಾತಿ ಕೂಡ ಹೆಚ್ಚಳ ಆಗಲಿ. ತಾವೆಲ್ಲರೂ ಕೂಡ ಪಾಲಕರು ತಮ್ಮ ಮಗುವಿಗೆ ಏನಾದರೂ ಸಮಸ್ಯೆ ಆದಾಗ ಬಂದು ನೀವು ನೇರವಾಗಿ ಮುಖ್ಯ ಶಿಕ್ಷಕರನ್ನು, ತರಗತಿ ಶಿಕ್ಷಕರನ್ನು ವಿಚಾರ ಮಾಡಿರಿ. ನಿರಂತರವಾಗಿ ಶಾಲೆಯ ಜೊತೆ ಒಂದು ಉತ್ತಮವಾಗಿರುವಂಥ ಒಂದು ಬಾಂಧವ್ಯ ಸಂಬಂಧವನ್ನು ಇಟ್ಟುಕೊಂಡು ನಿಮ್ಮ ಸಲಹೆ ಸಹಕಾರವನ್ನು ಕೂಡ ಅವ್ರಿಗೆ ಕೊಡ್ರಿ. ಇವತ್ತು ಒಳ್ಳೆಯ ಸಲಹೆ ಸಹಕಾರವನ್ನು ಇದ್ದರೆ ಅದನ್ನು ಕೂಡ ಮುಖ್ಯೋಪಾಧ್ಯಾಯರು ಸ್ವೀಕಾರ ಮಾಡಿ ಶಾಲೆಯ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ 26-27ನೇ ಸಾಲಿನ ಶೈಕ್ಷಣಿಕ ಅವಧಿಯಲ್ಲಿ ಏನು ಇಲಾಖೆಯ ಕಾರ್ಯಚಟುವಟಿಕೆಗಳಿದ್ದಾವೋ ಅವೆಲ್ಲ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೀಲಿ. ಇಲ್ಲಿ ಓದುವಂಥ ಮಕ್ಕಳ ಭವಿಷ್ಯ ಮುಂದಿನ ಉತ್ತಮವಾಗಿರುವಂಥ ಕಲಿಕೆಯನ್ನು ಪಡ್ಕೊಂಡು ಮುಂದಿನ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ತಮ್ಮೆಲ್ಲರೂ ವಂದಿಸಿ, ಇಲಾಖೆಗೆ ಒಂದು ಹಬ್ಬ ಇವತ್ತು ನಮಗೆ ಹೊಸ ವರುಷ. ನಾವು ಮಕ್ಕಳನ್ನು ಅತ್ಯಂತ ವಿಜೃಂಭಣೆಯಿಂದ ಶಾಲೆಗೆ ರಾಜ್ಯಾದ್ಯಂತ ಬರಮಾಡಿಕೊಳ್ತಾ ಇದ್ದೀವಿ. ಶಾಲೆಯ ಪ್ರಾರಂಭ ದಿನವೇ ಸಮವಸ್ತ್ರ, ಪಠ್ಯಪುಸ್ತಕವನ್ನು ಕೊಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ಇಲಾಖೆ ಯುದ್ಧೋಪಾದಿಯಲ್ಲಿ ಈ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಂಡು ಬಹುತೇಕ ಈಗಾಗಲೇ 85% ಸಮವಸ್ತ್ರವನ್ನು ಶಾಲೆಗಳಿಗೆ ಪೂರೈಕೆ ಮಾಡಲಾಗಿದೆ.
ಅದೇ ರೀತಿ 80% ಪಠ್ಯಪುಸ್ತಕಗಳು ಕೂಡ ಶಾಲೆಗಳಿಗೆ ಪೂರೈಕೆ ಆಗಿದ್ದಾವೆ. ಈ ಕಾರ್ಯಕ್ರಮ ಮುಗಿದ ನಂತರ ತಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರಿಂದ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ವಿತರಣೆ ಮಾಡಲಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳು ಶಿಕ್ಷಣ ನೀಡುವಿಕೆಯಲ್ಲಿ ಬಹಳ ಜವಾಬ್ದಾರಿಯಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ. ಸರ್ಕಾರಿ ಶಾಲೆ ನಮ್ಮೆಲ್ಲರ ಶಾಲೆ ಆಗಬೇಕು, ನಮ್ಮೂರಿನ ಹೆಮ್ಮೆಯ ಶಾಲೆ ಆಗಬೇಕು. ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಮಕ್ಕಳಿಗೆ ನೀಡ್ತಾ ಇದ್ದೇವೆ. ತಮಗೆ ಅದು ಗೊತ್ತಿದೆ. ಬೆಳಗ್ಗೆ ಹಾಲು ಕೊಡ್ತಾ ಇದ್ದೇವೆ, ಮಧ್ಯಾಹ್ನ ಮೊಟ್ಟೆ ಬಾಳೆಹಣ್ಣು ಊಟವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಸಾಯಂಕಾಲ ವಿಶೇಷ ಪೌಷ್ಟಿಕ ಆಹಾರವನ್ನು ಕೂಡ ನೀಡ್ತಾ ಇದ್ದೇವೆ.